ನಮಸ್ಕಾರ ವೀಕ್ಷಕರೇ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದೊಳಗೆ ದೊಡ್ಡ ಮಟ್ಟದ ರಾಜಕೀಯ ಬಿರುಗಾಳಿ ಎದ್ದಿದೆ. ಇದು ಬರೀ ಚುನಾವಣೆಯ ಗೆಲುವು ಸೋಲಿನ ವಿಚಾರವಲ್ಲ, ಬದಲಾಗಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರ ನಡುವಿನ ಪ್ರತಿಷ್ಠೆಯ ಹೋರಾಟ. ಒಂದು ಕಡೆ ದಾವಣಗೆರೆಯ ಧಣಿ ಎಸ್ ಮಲ್ಲಿಕಾರ್ಜುನ್, ಇನ್ನೊಂದು ಕಡೆಗೆ ರಾಜ್ಯ ರಾಜಕಾರಣದ ಪ್ರಭಾವಿ ಅಲ್ಪಸಂಖ್ಯಾತ ನಾಯಕ ಜಮೀರ್ ಅಹಮದ್ ಖಾನ್. ಇವರಿಬ್ಬರ ನಡುವೆ ಈಗ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಕಿಚ್ಚು ಹಚ್ಚಿದೆ. ಅಷ್ಟಕ್ಕೂ ದಾವಣಗೆರೆಯಲ್ಲಿ ನಡೆದಿದ್ದೇನು? ಜಮೀರ್ ಅಹಮದ್ ಅವರ ವಿರುದ್ಧ ಕೇಳಿಬರುತ್ತಿರುವ ಗಂಭೀರ ಆರೋಪಗಳೇನು? ಈ ಎಲ್ಲದರ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಇವತ್ತಿನ ನಮ್ಮ ವಿಶೇಷ ವರದಿಯಲ್ಲಿದೆ. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಮತ್ತು ಮಲ್ಲಿಕಾರ್ಜುನ್ ಕಿಡಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಸಿಕ್ಕ ದಿನದಿಂದಲೇ ಅಸಮಾಧಾನದ ಹೊಗೆ ಆಡುತ್ತಿತ್ತು. ಈ ಅಸಮಾಧಾನದ ಕೇಂದ್ರ ಬಿಂದುವಾಗಿದ್ದವರು ಅಬ್ದುಲ್ ಜಬ್ಬಾರ್. ಅವರು ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತು ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಬಗ್ಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಅತ್ಯಂತ ಕಠಿಣ ಮಾತುಗಳಲ್ಲಿ ಪ್ರತಿಕ್ರಿಯೆ ನೀಡಿರುವರು. ಮಲ್ಲಿಕಾರ್ಜುನ್ ಅವರ ಪ್ರಕಾರ ಜಬ್ಬಾರ್ ಅವರಿಗೆ ಪಕ್ಷ ಎಲ್ಲವನ್ನ ನೀಡಿದೆ. 3 ಬಾರಿ MLC ಸ್ಥಾನ ನೀಡಿದ್ದರೂ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಅವರು ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ. ಮಾಡುವಂಥ ಕೆಲಸ ಮಾಡಿ ಮಾತನಾಡಬೇಕು. ಯಾರೂ ಕರೆಯಲಿಲ್ಲ ಅಂತ ಮನೆಯಲ್ಲಿ ಕೂರೋದು ಪಕ್ಷ ನಿಷ್ಠೆಯಲ್ಲ ಎಂದು ಮಲ್ಲಿಕಾರ್ಜುನ್ ವಾಗ್ದಾಳಿ ನಡೆಸಿರುವರು. ಜಮೀರ್ ಅಹಮದ್ ವಿರುದ್ಧದ ಗಂಭೀರ ಆರೋಪಗಳು. ಈಗ ಅತ್ಯಂತ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವೆಂದರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಡೆ. ಮೂಲಗಳ ಪ್ರಕಾರ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕೆಂದು ಜಮೀರ್ ಅವರು ಒತ್ತಾಯಿಸಿದ್ದರು. ಆದರೆ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಸಿಕ್ಕ ಮೇಲೆ ಅವರ ಪ್ರಚಾರಕ್ಕೆ ಬರಲು ಹಿಂಜರಿದರು ಎನ್ನಲಾಗಿದೆ. ಅವರು ಬಂದಿದ್ದೇ ಚುನಾವಣೆಯ ಕೊನೆಯ ದಿನಗಳಲ್ಲಿ. ಆದರೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ಆರೋಪವೇ ಬೇರೆ. ಜಮೀರ್ ಅವರ ಪ್ರಚಾರ ಸಮರ್ಥ ಪರವಾಗಿ ಇರಲಿಲ್ಲ. ಬದಲಾಗಿ ಅವರು SDPI ಅಭ್ಯರ್ಥಿಗೆ ಪರೋಕ್ಷವಾಗಿ ಸಹಕಾರ ನೀಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಇದರಿಂದ ಕಾಂಗ್ರೆಸ್ನ ಮತಗಳು ವಿಭಜನೆಯಾದವು ಎಂಬ ವರದಿಗಳು ಈಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಹೈಕಮಾಂಡ್ ವರದಿ ಮತ್ತು ಸುರ್ಜೇವಾಲಾ ಎಂಟ್ರಿ. ಪಕ್ಷದ ವಿರುದ್ಧ ಕೆಲಸ ಮಾಡುವವರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಹದ್ದಿನ ಕಣ್ಣಿಟ್ಟಿದೆ. AICC ವೀಕ್ಷಕರಾದ ಅಭಿಷೇಕ್ ದತ್ತಾ ಅವರು ನೀಡಿದ ವರದಿಯ ಆಧಾರದ ಮೇಲೆ ಅಬ್ದುಲ್ ಜಬ್ಬಾರ್ ಅವರ ವಿರುದ್ಧ ಕ್ರಮಕ್ಕೆ ಸೂಚಿಸಲಾಗಿತ್ತು. ಸಚಿವ ಮಲ್ಲಿಕಾರ್ಜುನ್ ಹೇಳುವ ಪ್ರಕಾರ ಯಾರೇ ಇರಲಿ ಪಕ್ಷದ ವಿರುದ್ಧ ಚಟುವಟಿಕೆ ನಡೆಸಿದರೆ ಕ್ರಮ ಅನಿವಾರ್ಯ. ಸುರ್ಜೇವಾಲಾ ಅವರಿಗೆ ಈಗಾಗಲೇ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಲುಪಿದೆ. ಅಬ್ದುಲ್ ಜಬ್ಬಾರ್ ಅವರು ಸಸ್ಪೆಂಡ್ ಆಗುವ ಮುನ್ನವೇ ರಾಜೀನಾಮೆ ನೀಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಷಡ್ಯಂತ್ರದ ಆರೋಪ ಮತ್ತು ಸಚಿವ ಸ್ಥಾನದ ಆಕಾಂಕ್ಷೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಅಬ್ದುಲ್ ಜಬ್ಬಾರ್ ಅವರು ತಮ್ಮ ಮೇಲಿನ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಅವರ ಪ್ರಕಾರ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ಸೇರಿ ಜಮೀರ್ ಅಹಮದ್ ಮತ್ತು ನನ್ನನ್ನು ತುಳಿಯಲು ಸಂಚು ರೂಪಿಸಿದ್ದಾರೆ. ಈ ನಾಯಕರಿಗೆ ಸಚಿವ ಸ್ಥಾನದ ಆತುರವಿದೆ, ಅದಕ್ಕಾಗಿ ನಮ್ಮನ್ನು ಗುರಿಯಾಗಿಸುತ್ತಿದ್ದಾರೆ ಎಂಬುದು ಜಬ್ಬಾರ್ ಅವರ ಗಂಭೀರ ಆರೋಪ. ಟಿಕೆಟ್ ಕೇಳಿದ್ದು ನನ್ನ ತಪ್ಪೆ ಎಂದು ಪ್ರಶ್ನಿಸಿರುವ ಜಬ್ಬಾರ್ ತಮಗೆ ಯಾರೂ ಸರಿಯಾದ ಆಹ್ವಾನ ನೀಡಲಿಲ್ಲ ಮತ್ತು ತಮ್ಮ ಆರೋಗ್ಯ ಸರಿಯಿಲ್ಲದ ಕಾರಣ ಪ್ರಚಾರಕ್ಕೆ ಹೋಗಲಾಗಲಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಮಲ್ಲಿಕಾರ್ಜುನ್ ಅವರ ಖಡಕ್ ಉತ್ತರ. ಜಮೀರ್ ಅಹಮದ್ ಅವರಿಗೆ ಫಂಡಿಂಗ್ ವಿಚಾರದಲ್ಲೂ ಮಲ್ಲಿಕಾರ್ಜುನ್ ಅವರಿಗೆ ಪ್ರಶ್ನೆ ಎದುರಾದಾಗ ಅವರು ಇದೆಲ್ಲ ಸುಳ್ಳಿರಬಹುದು, ಅವರು ಬಂದು ಊಟ ಮಾಡಿ ನಮಗೆ ಸಂಪೂರ್ಣ ಸಪೋರ್ಟ್ ಕೊಟ್ಟಿದ್ದಾರೆ ಎಂದು ಸೌಮ್ಯವಾಗಿಯೇ ಉತ್ತರಿಸಿದ್ದರು. ಪಕ್ಷದ ಶಿಸ್ತಿನ ವಿಚಾರದಲ್ಲಿ ಮಾತ್ರ ಯಾವುದೇ ರಾಜಿ ಇಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ. ಜಬ್ಬಾರ್ ಅವರು ನಮ್ಮ ಜಿಲ್ಲೆಯಲ್ಲಿಯೇ ಬೆಳೆದು ಈಗ ಪಕ್ಷಕ್ಕೆ ದ್ರೋಹ ಮಾಡುತ್ತಿದ್ದಾರೆ ಎಂಬ ನೋವು ಮಲ್ಲಿಕಾರ್ಜುನ್ ಅವರ ಮಾತುಗಳಲ್ಲಿ ಎದ್ದು ಕಾಣುತ್ತಿತ್ತು. ವೀಕ್ಷಕರೇ, ದಾವಣಗೆರೆ ಕಾಂಗ್ರೆಸ್ನ ಈ ಭಿನ್ನಮತ ಈಗ ರಾಜ್ಯ ಮಟ್ಟದ ಮುಸ್ಲಿಂ ನಾಯಕರ ನಡುವಿನ ಬಣ ರಾಜಕೀಯಕ್ಕೆ ನಾಂದಿ ಹಾಡಿದೆ. ಹೈಕಮಾಂಡ್ ಈಗ ಯಾರ ಪರವಾಗಿ ನಿಲ್ಲುತ್ತೆ? ಜಮೀರ್ ಅಹಮದ್ ಅವರ ಮೇಲಿನ ಆರೋಪಗಳು ಸಾಬೀತಾಗುತ್ತವೆಯೇ ಅಥವಾ ಇದು ಕೇವಲ ಸಚಿವ ಸ್ಥಾನಕ್ಕಾಗಿ ನಡೆಯುತ್ತಿರುವ ಕಾಲೆಳೆಯುವ ತಂತ್ರವೇ ಎಂಬುದನ್ನು ಕಾದು ನೋಡಬೇಕಿದೆ. ಈ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.